ಸಚಿವ ಸ್ಥಾನದ ಆಕಾಂಕ್ಷಿ ತುಮಕೂರಿನ ತಿಪಟೂರು ಶಾಸಕ ಕೆ ಷಡಕ್ಷರಿ ದೆಹಲಿಗೆ ತೆರಳಿದ್ರು. ಈ ವೇಳೆ ಉಸಿರಾಟದ ಸಮಸ್ಯೆ ಎದುರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾಗ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಆರ್ ರಾಜೇಂದ್ರ ಶಾಸಕ ಷಡಕ್ಷರಿ ಅವರನ್ನ ಕೂಡಲೇ ದೆಹಲಿಯ ಮ್ಯಾಕ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಷಡಕ್ಷರಿ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ಗೆ ನಡುವಿನಕೆರೆ ಸ್ವಾಮೀಜಿ ಅಭಯ ಕೊಟ್ಟಿದ್ದಾರೆ. ತುಮಕೂರಲ್ಲಿ ಮಾತನಾಡಿದ ಕರಿ ವೃಷಭ ದೇಶಿಕೇಂದ್ರ ಶಿವ ಯೋಗೀಶ್ವರ ಸ್ವಾಮೀಜಿ, ಸಿಎಂ ಡಿಕೆಶಿಗೆ ಸದ್ಯ ಯಾವುದೇ ಕಂಟಕ ಇಲ್ಲ. ಡಿಕೆಶಿಗೆ ಗುರುವಿನ ಆಶೀರ್ವಾದವಿದೆ. ಸದ್ಯ ಅವರಿಗೆ ಯಾವುದೇ ತೊಂದರೆ ಇಲ್ಲ. ಕಂಟಕವಿದ್ದರೂ ಎಲ್ಲವೂ ನಿವಾರಣೆ ಆಗುತ್ತೆ ಅಂತ ಶ್ರೀಗಳು ಹೇಳಿದ್ದಾರೆ. ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಗುರುವಿನನ್ನ ಆಶೀರ್ವಾದ ಪಡೆದಂಥವರಾಗಿದ್ದಾರೆ. ನಿರಂತರ ಶ್ರೀಮಠದ ಮಗನಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಾಗಿದ್ದಾರೆ. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರ ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಗುರುವಿನನ್ನ ಕೊಪ್ಪಳದಲ್ಲಿ ಉತ್ತಮವಾದ ಮುಂಗಾರು ಮಳೆಯಾಗಿದೆ. ಆದರೆ ರೈತರಿಗೆ ಬೀಜ ಗೊಬ್ಬರದ್ದೇ ಚಿಂತೆಯಾಗಿದೆ. ಕುಷ್ಟಗಿ ತಾಲೂಕಿನ ಹನುಮಸಾಗರದಲ್ಲಿ ಗೊಬ್ಬರಕ್ಕಾಗಿ ರೈತರು ಸಾಲಾಗಿ ಕಾಯ್ತಿದ್ದಾರೆ. ಗದಗದಲ್ಲೂ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಗೊಬ್ಬರಕ್ಕಾಗಿ ರೈತರು ಕ್ಯೂ ನಿಂತಿದ್ದಾರೆ. ಗೊಬ್ಬರ ಸ್ಟಾಕ್ ಇದ್ರೂ ವಿತರಿಸದ ಆರೋಪ ಮಾಡಲಾಗಿದೆ. ವಿದ್ಯುತ್ ಇಲ್ಲ ಅಂತ ಮಾಲೀಕರು ಎಫ್ಐಟಿ ಮಾಡಿಲ್ಲ. 1 ಎಕರೆಗೆ 1 ಚೀಲ ಯೂರಿಯಾ ವಿತರಣೆ ಮಾಡಲಾಗ್ತಿದೆ ಎಂದು ಆರೋಪಿಸಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕ್ಷೀಣವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾಧಿಕಾರಿ, ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒಗಳ ಸಭೆ ಕರೆದಿದ್ದಾರೆ. ಜೂನ್ 13ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಸಭೆ ನಿಗದಿಯಾಗಿದೆ. ಹಲವೆಡೆ ಮಳೆ ಕೊರತೆ, ಮುಂಗಾರು ಬಿತ್ತನೆ ವಿಳಂಬ, ಬಿತ್ತನೆ ಬೀಜ, ರಸಗೊಬ್ಬರ ಕೊರತೆ, ಜಿಲ್ಲೆಗಳ ಇದುವರೆಗಿನ ಪ್ರಗತಿ ಪರಿಶೀಲನೆ, ಅಭಿವೃದ್ಧಿ ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪದತ್ಯಾಗಕ್ಕೂ ಮುನ್ನ ಅಹಿಂದಕ್ಕೆ ಸಿದ್ದರಾಮಯ್ಯ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಕುರುಬ ಸೇರಿದಂತೆ ಅಹಿಂದ ಸಮುದಾಯಗಳಿಗೆ 155 ವಿವಿಧ ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನ ಮಂಜೂರು ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅನುದಾನ ರಿಲೀಸ್ ಮಾಡಲಾಗಿದೆ. ಡಿಕೆಶಿ ಸಿಎಂ ಆಗುವ 1 ದಿನ ಮೊದಲು ಅನುದಾನ ರಿಲೀಸ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರಕ್ಕೂ ಮುನ್ನ ಸಂಘ ಸಂಸ್ಥೆಗಳಿಗೆ 71 ಕೋಟಿ ಅನುದಾನ ಹಂಚಿಕೆ ವಿಚಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಈಡಿಗ ಮಹಾಮಂಡಲದ ಪ್ರಣವಾನಂದ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎದ್ದು ನಿಂತು ಈಡಿಗ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಲಿಂಗಾಯತ ಸಮುದಾಯಕ್ಕೆ 100 ಕೋಟಿ ಕೊಡ್ತಾ ಇದ್ದೀರಿ, ಈಡಿಗ ಸಮುದಾಯಕ್ಕೆ ಏನು ನಿಗಮಕ್ಕೂ ಕೂಡ ಹಣ ಕೊಡ್ತಾ ಇಲ್ಲ, ಈ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಾ ಇದೆಯಂತ ವಿಧಾನಸಭೆಯಲ್ಲಿ ಎದ್ದು ನಿಂತು ಮಾತಾಡಿರ್ತಕ್ಕಂಥ ಏಕೈಕ ಶಾಸಕ ಆಡಳಿತ ಪಕ್ಷದ ಅದು ವೇಣುಗೋಪಾಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರ ಕಡೆಗಣನೆ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಸಿಎಂ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳ ಒತ್ತಡ ಹೆಚ್ಚಾಗಿದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಲಾಬಿಗೆ, ಪವರ್ ಶೇರಿಂಗ್ಗೆ ಹೈಕಮಾಂಡ್ ನಾಯಕರ ಕೊಟ್ಟ ಮಾತನ್ನ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 23, 2023ರಂದು ಹೈಕಮಾಂಡ್ ನಾಯಕರ ಮಧ್ಯೆ ವಿಜಯಪುರ ಜಿಲ್ಲೆಗೆ ಸಚಿವ ಸ್ಥಾನ ಹಂಚಿಕೆ ಬಗ್ಗೆ ಮಾತುಕತೆ ನಡೆದಿತ್ತಂತೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಹೈಕಮಾಂಡ್ ನಾಯಕರಿಗೆ ಯಶವಂತರಾಯಗೌಡ ಪಾಟೀಲ್ ಹಳೆ ಫೋಟೋವನ್ನ ಶೇರ್ ಮಾಡಿಕೊಂಡು ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಬೆಂಗಳೂರಿನ ದಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಗುವಿನ ಮರ್ಡರ್ ಮಿಸ್ಟರಿ ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಕಾರಲ್ಲಿ ಮಗಳ ಹೆಣವನ್ನ ಇಟ್ಕೊಂಡು 12 ತಾಸು ಬಿಟ್ಟು ಕೋಲಾರದ ಕಾಫಿ ಡೇನಲ್ಲಿ ಪ್ರಿಯಕರ ಮೋಹನ್ ಜೊತೆ ಪ್ರಿಯಾಂಕಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾಳೆ ಅನ್ನೋ ವಿಚಾರ ಈಗ ತನಿಖೆಯಲ್ಲಿ ಬಯಲಾಗಿದೆ. ಮಾರ್ಚ್ 24ರಂದು ಸಂಜೆ 7:30ರ ಸುಮಾರಿಗೆ ವಿಲ್ಲಾದಿಂದ ಹೊರಬಂದಿದ್ದ ಪ್ರಿಯಾಂಕಾ ಹಾಗೂ ಮೋಹನ್ ಬರ್ತ್ಡೇ ಹಿನ್ನೆಲೆಯಲ್ಲಿ ರಾತ್ರಿ ಸೆಲೆಬ್ರೇಷನ್ಗೆ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ. ಮಗುವಿಗೆ ಐಸ್ ಕ್ರೀಮ್ ಕೊಡಿಸಿದ್ದನಂತೆ. ಬಳಿಕ ಕಾರಿನಲ್ಲಿ ಮಗುವನ್ನ ಮರ್ಡರ್ ಮಾಡಿರೋದು ತನಿಖೆಯಲ್ಲಿ ಬಯಲಾಗಿದೆ. ಮೊದಲು ಮಗುವನ್ನ ಕೈಯಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಲು ಯತ್ನಿಸಿದ್ದ, ಆಗದಿದ್ದಾಗ ಕಾರಿನಲ್ಲಿದ್ದ ದಿಂಬು ಬಳಸಿ ಕೊಲೆ ಮಾಡಿರುವ ಶಂಕೆ ಇದೆ. ಮಗು ಐಸ್ ಕ್ರೀಮ್ ತಿಂದ ಅರ್ಧ ಗಂಟೆಯಲ್ಲೇ ಮಗುವನ್ನ ಆರೋಪಿ ಮೋಹನ್ ಕೊಲೆ ಮಾಡಿದ್ದಾನೆ. ಮರಣೋತ್ತರ ಪರೀಕ್ಷೆ ರಿಪೋರ್ಟ್ನಲ್ಲಿ ಮಗುವಿನ ಹೊಟ್ಟೆಯಲ್ಲಿ ಐಸ್ ಕ್ರೀಮ್ನ ಅಂಶಗಳಿರೋದು ಪತ್ತೆಯಾಗಿದೆ. ಮತ್ತೊಂದು ಕಡೆ ಪ್ರಕರಣದ ಬಗ್ಗೆ ಸಾಕ್ಷ್ಯಾಧಾರ ಅನುಮಾನಗಳಿದ್ರೂ ಪೊಲೀಸರು ಬೇಜವಾಬ್ದಾರಿ ತೋರಿದ್ದಾರೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಕಮಿಷನರ್ಗೆ ಕಂಪ್ಲೀಟ್ ವರದಿ ಸಲ್ಲಿಸಿದ್ದಾರೆ. ಟೋಲ್ ಸಿಸಿಟಿವಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೋಲಾರ ಹೋಟೆಲ್ ಬಳಿ ಸಿಸಿಟಿವಿ ವಶಕ್ಕೆ ಪಡೆದಿಲ್ಲ. ಮಾರ್ಚ್ 25ರಂದೇ ಮಗು ಉಸಿರುಗಟ್ಟಿ ಸಾವು ಅಂತ ವೈದ್ಯರು ಸ್ಪಷ್ಟಪಡಿಸಿದರು. ಪ್ರಿಯಾಂಕಾ, ಮೋಹನ್ ಮುಂದೆಯೇ ವೈದ್ಯರ ಅನುಮಾನ ವ್ಯಕ್ತಪಡಿಸಿದ್ದು, ವೈದ್ಯರ ಮಾಹಿತಿ ನಂತರವೂ ಕೇಸ್ ದಾಖಲಿಸಿಲ್ಲ. ರಕ್ತದ ಕಲೆ ಇದ್ದ ಕಾರನ್ನ ಸೀಸ್ ಮಾಡಿಲ್ಲ. ಸುಮಾರು 8 ದಿನ ಕಾರನ್ನ ವಾಟರ್ ಸರ್ವಿಸ್ ಮಾಡಿಸಿದ್ದಾರೆ. ಮನೆಯಲ್ಲಿ ಬೆಡ್ಶೀಟ್, ಬಾಲಕಿ ಹಾಕಿದ್ದ ಬಟ್ಟೆಗಳು ವಶಕ್ಕೆ ಪಡೆದಿಲ್ಲ. ಖಾಕಿ ವೈಫಲ್ಯದ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬಾಲಕಿ ವೆನ್ನೆಲ್ಲಾ ಕೊಲೆ ಪ್ರಕರಣದ ತನಿಖೆಯಲ್ಲಿ ಕಾಡುಗೋಡಿ ಪೊಲೀಸರ ಕರ್ತವ್ಯ ಲೋಪ ಅಂತ ಡಿಸಿಪಿ ಸೈದುಲ್ಲಾ ಅಡಾವತ್ಗೆ ವರದಿ ಸಲ್ಲಿಕೆಯಾಗಿದೆ. ಮಹಾದೇವಪುರ ಉಪವಿಭಾಗ ಎಸಿಪಿ ವರದಿ ಸಲ್ಲಿಸಿದ್ದು, ತನಿಖಾಧಿಕಾರಿ ನಿಂಗರಾಜ್, ಇನ್ಸ್ಪೆಕ್ಟರ್ ರಂಗಸ್ವಾಮಿ ಇಬ್ಬರಿಂದ ಕರ್ತವ್ಯ ಲೋಪ ಅಂತ ವರದಿ ಸಲ್ಲಿಕೆಯಾಗಿದೆ. ಅಸಹಜ ಸಾವು ಅಂತ ದೂರು ದಾಖಲಿಸಿ ಅಧಿಕಾರಿಗಳು ಸೈಲೆಂಟ್ ಆಗಿದ್ರು. ಕೇಸ್ ತನಿಖೆಗೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಮುಂದಾಗಲಿಲ್ಲ ಅಂತ ಕಾಡುಗೋಡಿ ಪೊಲೀಸರ ಕರ್ತವ್ಯ ಲೋಪ ಬೆಳಕಿಗೆ ಬಂದಿದೆ. ಈಗ ಮಗುವೆನ್ನೆಲ್ಲ ಮರ್ಡರ್ ಕೇಸ್ ಸಂಬಂಧಪಟ್ಟಂಗೆ ಮಾಹಿತಿ ಕೋರಿ ಮಕ್ಕಳ ರಕ್ಷಣಾ ಆಯೋಗ ಕಮಿಷನರ್ಗೆ ಪತ್ರ ಬರೆಯಲು ಮುಂದಾಗಿದೆ. ನ್ಯೂಸ್ 18ಗೆ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಮಾತಾಡಿದ್ದು, ಮಾಧ್ಯಮದ ಮೂಲಕ ಈಗ ವಿಚಾರ ಗಮನಕ್ಕೆ ಬಂದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಯಾರು ಈ ರೀತಿ ಮಾಡಬಾರದು, ಯಾರು ಕರ್ತವ್ಯ ಲೋಪ ಎಸಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು. ಏನಾಗಿದೆ ಅನ್ನೋ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೀತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಾರ್ಚಲ್ಲಿ ಈ ಮಗುವಿಂದ ಈ ಥರ ಆಗಿದೆ ಅಂತ ಕಂಡು ಬಂದಿದೆ. ವೆನಿಲಾ ಅಂತ ಮಗಳು, ತಾಯಿ ಪ್ರಿಯಾಂಕಾ ಅಂತ ಇದೆ ಅಂತ ಗೊತ್ತಾಯಿತು. ನಾವು ಇದರ ಬಗ್ಗೆ ಆಯೋಗದಿಂದ ಮಗುವಿಗೆ ಏನು ಪರಿಹಾರ ಸಿಗಬೇಕು ಅಥವಾ ಏನಾಗಿದೆ ಅಂತ ಅದು ಕರೆಕ್ಟಾಗಿ ನಾವು ತನಿಖೆ ಮಾಡ್ಸೋಕ್ಕೆ ನಾವು ಆಯೋಗದಿಂದ ಇದು ಮಾಡಿಸ್ತೀವಿ. ಇದು ನಮಗೆ ಇದನ್ನು ಗಮನಕ್ಕಿಲ್ಲ. ಅದು ಅಧಿಕಾರಿ ಬಗ್ಗೆನೂ ನಾವು ಪತ್ರ ಬರೆದು ಇದು ಮಾಡಿ ಕೂಲಂಕುಷ. ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ವಿನಯ್ ಕುಲಕರ್ಣಿ ತಮಗೆ ವಿಧಿಸಿರುವ ಶಿಕ್ಷೆ ಅಮಾನತು, ಜಾಮೀನು ನೀಡುವಂತೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ಯುವತಿಯಂತೆ ಚಾಟ್ ಮಾಡಿ ದಲಿತ ಯುವಕನನ್ನ ಕರೆಸಿಕೊಂಡು ಹಲ್ಲೆ ಮಾಡಿರೋ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ನಡೆದಿದೆ. ಗುಬ್ಬಿ ಪಟ್ಟಣದ ದಲಿತ ಯುವಕ ಮೋಹಿತ್ ಎಂಬಾತ ಸವರ್ಣೀಯ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದಂತೆ ಈ ವಿಷಯ ಯುವತಿಯ ಮಾವಂತರಿಗೆ ಗೊತ್ತಾಗಿ ಯುವತಿಯಂತೆ ಚಾಟ್ ಮಾಡಿ ಕುಣಿಗಲ್ಗೆ ಕರೆಸಿಕೊಂಡು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ನಂಗಲಿ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾ ನಡೆದಿದೆ. ಲಾರಿಯಲ್ಲಿ ಕಾರಿನ ಗಾಜು ಒಡೆದು, ಲಾಠಿಯಲ್ಲಿ ಕಾರಿನ ಗಾಜನ್ನು ಒಡೆದು ಪೊಲೀಸ್ ಪೇದೆ ದರ್ಪ ಮೆರೆದಿದ್ದಾರೆ. ಆಂಧ್ರದ ಬಂಗಾರುಪಾಳ್ಯದಿಂದ ದೇವರಾಜ್ ಹಾಗೂ ಪತ್ನಿ ಮಗುವೊಂದಿಗೆ ಬೆಂಗಳೂರಿಗೆ ಹೊರಟಿದ್ರು. ಸೀಟ್ ಬೆಲ್ಟ್ ಹಾಕದ ಹಿನ್ನೆಲೆ ಗಲಾಟೆಯಾಗಿದೆ. ಪೇದೆ ಶ್ರೀನಿವಾಸ್ ಲಾಠಿಯಿಂದ ಗಾಜು ಒಡೆದು ದರ್ಪ ಮೆರೆದಿದ್ದಾರೆ. ಪಾಪು ಇದೆ, ಚಿಕ್ಕ ಪಾಪುಗೆ ಏಟಾಗಿದೆ, ಯಾರಿಗೆ ರೆಸ್ಪಾನ್ಸಿಬಲ್? ಹಾಸನದಲ್ಲಿ ರೌಡಿ ಶೀಟರ್ ಮಂಜೇಶ್ ಬರ್ಬರ ಹತ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ಕೃತ್ಯದಲ್ಲಿ ಭಾಗಿಯಾಗಿದ್ದ 10 ಮಂದಿ ಆರೋಪಿಗಳ ಬಂಧನ ಆಗಿದೆ. ಮೋಹನ್, ಸಾಯಿನಾಥ್, ಆದಿತ್ಯ, ಆಕಾಶ್, ದಿಲೀಪ್, ಪುನೀತ್ ಕುಮಾರ್, ಲಿಂಗರಾಜ್, ರಾಕೇಶ್, ಶಶಿ, ಭರತ್ ಸೇರಿ 10 ಮಂದಿ ಆರೋಪಿಗಳು ಬಂಧಿತರಾಗಿದ್ದಾರೆ. ಪ್ರಮುಖ ಆರೋಪಿಗಳಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಹಾಸನ ಕೃಷಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ತಿಂದು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಊಟದಲ್ಲಿ ಹಲ್ಲಿ ಬಿದ್ದಿದ್ದೇ ಘಟನೆಗೆ ಕಾರಣ ಅಂತ ಆರೋಪಿಸಲಾಗಿದೆ. ನಿನ್ನೆ ರಾತ್ರಿ ಊಟ ಮಾಡ್ತಿರುವಾಗ ಊಟದಲ್ಲಿ ಹಲ್ಲಿ ಕಾಣಿಸಿಕೊಂಡಿದೆ. ಆಹಾರ ತಿಂದ ಕಾಲೇಜು ವಿದ್ಯಾರ್ಥಿನಿಯರಿಗೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಡುಗೆ ವ್ಯವಸ್ಥೆ ಸರಿಪಡಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ.
ದಾವಣಗೆರೆ ಜಿಲ್ಲೆ ಹರಿಹರ ಗ್ರಾಮಾಂತರ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಮನೆ ಬೀಗ ಒಡೆದು 483 ಗ್ರಾಂ ಚಿನ್ನಾಭರಣ ಕದ್ದಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಶ್ರೀಕಾಂತ್ ರಮೇಶ್ ಬಂಧಿತರು. ಈ ಬಂಧಿತರಿಂದ 58 ಲಕ್ಷ ಮೌಲ್ಯದ ಚಿನ್ನಾಭರಣ 10,000 ನಗದು ಜಪ್ತಿ ಮಾಡಲಾಗಿದೆ. ಮೇ 18ರಂದು ಹರಿಹರದ ಅಮರಾವತಿ ಕಾಲೋನಿಯ ಪರೀಕ್ಷಿತ್ ನಾಯ್ಡು ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಗುಲ್ಲಟ್ಟಿ ಕಾವಲಿನಲ್ಲಿ ಒಂಟಿ ಸಲಗ ಕಾಂಪೌಂಡ್ ನಾಶ ಮಾಡಿದೆ. ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸತ್ಯಮೂರ್ತಿ ಅನ್ನೋರಿಗೆ ಸೇರಿದ ಮನೆ ಕಾಂಪೌಂಡ್ ಅನ್ನು ಕಾಡಾನೆ ನಾಶ ಮಾಡಿದೆ. ಸಿಸಿಟಿವಿಯಲ್ಲಿ ಕಾಡಾನೆ ದಾಳಿಯ ದೃಶ್ಯ ಸೆರೆಯಾಗಿದೆ. ಇಪ್ಪತ್ತಾರು ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಗ ಮನೆಗೆ ವಾಪಸ್ ಆಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಬಳಿ ಘಟನೆ ನಡೆದಿದೆ. ತನ್ನ 12ನೇ ವಯಸ್ಸಿಗೆ ಸತೀಶ್ ಎಂಬಾತ 2000ನೇ ಇಸ್ವಿಯಲ್ಲಿ ಮನೆ ಬಿಟ್ಟಿದ್ದ. 26 ವರ್ಷ ಸತೀಶ್ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿಕೊಂಡಿದ್ದ. ಇಲ್ಲಿವರೆಗೂ ಈಗ ಮನೆಗೆ ವಾಪಸ್ ಆಗಿದ್ದು ಮುಸ್ಲಿಂ ಆಗಿ ಕನ್ವರ್ಟ್ ಆಗಿರೋದು ಗೊತ್ತಾಗಿದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಜನರ ವೃದ್ಧಾಪ್ಯ ವೇತನ ಸ್ಟಾಪ್ ಆಗಿದೆ. ಪೆನ್ಷನ್ ಸಿಗದ ಕಾರಣ 30ಕ್ಕೂ ಹೆಚ್ಚು ಜನರು ಟೆನ್ಷನ್ನಲ್ಲಿದ್ದಾರೆ. ನಮ್ಮ ಹೆಸರಿನಲ್ಲಿ ಜಮೀನಿಲ್ಲ, ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ನಮಗೆ ವೃದ್ಧಾಪ್ಯ ವೇತನ ಬರದಿದ್ರೆ ಹೇಗೆ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಬದುಕಿನ ಒಂದು ಬಾಳಿಗೆ ಇದುಂಟು, ಇದು ಯಾಕಿದೆ ಏನು ಇಲ್ಲ, ಇದನ್ನೇ ನಂಬ್ಕೊಂಡು ನಾವು ಕೂತೀವಿ. ನಾವೇನ್ ಮಾಡಕತ್ತಪ್ಪ, ಯಾವಾಗ ಏನು ಕೊಡ್ತಿಲ್ಲ, ಇನ್ನೇನು ಒಂದು 2 ತಿಂಗಳು 3 ತಿಂಗಳಿಂದ ಕೊಡ್ತಾವಿಲ್ಲಕ್ಕಪ್ಪ. ನಾಗ ಬನ್ನಿ ಅಂತಾರ, ಹೋದ್ರ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ ಏನಂತಾರ ಅಧಿಕಾರಿಗಳು. ಅಷ್ಟೇ, ಏನು ಅನ್ನಲ್ಲಪ್ಪ, ಅವ್ರು ಬಂದೇ ಇಲ್ಲ, ನಾವೇನು ಕೊಡಮ್ಮ ಅಂತಾರ. ಇಲ್ಲ ಗರ್ತಿಲ್ಲ, ಏನು ಇಲ್ಲಕ್ಕಪ್ಪ. ನಮ್ಮ ಮಕ್ಕಳು ಕಬ್ಬು ಕೆಲಸ ಮಾಡ್ತಿದ್ರು, ಈಗ ಅದು ಮಾಡೋದಿಲ್ಲ. ನನ್ನ ಮಗ ಎಲ್ಲಾರು ಕೂಲಿ ಮಾಡಕ್ ಹೋಯ್ತಾನ. 800 ರೂಪಾಯಿ ಕೊಡ್ತಾರದಿಲ್ಲ, 40ಕ್ಕಿಂತ ಹೆಚ್ಚು ವೃದ್ಧಾಪ್ಯ ವೇತನ ಮತ್ತು ವಿಧವಾ ವೇತನ ಫಲಾನುಭವಿಗಳನ್ನು ವಿನಾಕಾರಣ ಫಲಾನುಭವಿ ಪಡಿತಿದ್ದಾರಂತ ನಿಲ್ಲಿಸಿದ್ದಾರೆ. ಅವರಿಗೆ ಕುಟುಂಬದಲ್ಲಿ ಯಾರಿಗೂ ಆದಾಯ ಇದೆ, ಅದಕ್ಕೋಸ್ಕರ ಅಂತ ತುಂಬ ಬೇಜವಾಬ್ದಾರಿತನದಿಂದ ಯಾವುದೇ ಮಾಹಿತಿ ನೀಡಿದೆ. ಕಳೆದ 3 ರಿಂದ 4 ತಿಂಗಳಿಂದ ಯಾವುದೇ ಥರದಂಥ ಸಕಾರಣವಿಲ್ಲದಂಥ ಇವರಿಗೆ ಯಾವುದೇ ಥರ ಜಮೀನಿರಲ್ಲ, ಒಂದು ಕುಂಟೆ ಆದಂಥ ಆಸ್ತಿ ಅದು ಯಾವುದೇ ಥರದಿರಲ್ಲ. ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರಿಗೆ ಇವರು ನಿಲ್ಲಿಸಿದ್ದಾರೆ. ಇವತ್ತು ಬಹುತೇಕ ಹಿಂದುಳಿದ ವರ್ಗರು. ಅಕ್ರಮ ಕಬ್ಬಿಣದ ಅದಿರು ಸಾಗಾಟ ಮಾಡ್ತಾ ಇದ್ದ ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿರುವ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿಯಲ್ಲಿ ಘಟನೆ ನಡೆದಿದೆ. ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಅದಿರು ಕಲ್ಲುಗಳ ಸಾಗಾಟ ಮಾಡಲಾಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಅಧಿಕಾರಿಗಳು ಅದಿರು ಕಲ್ಲು ತುಂಬಿದ್ದ ಟ್ರ್ಯಾಕ್ಟರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಹುಲಸೂರ ಪಂಚಾಯಿತಿ ಕಚೇರಿ ಮುಂದೆ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮನ್ರೇಗಾ ಯೋಜನೆಯಡಿ ನಿರ್ಮಿಸಿರುವ ಕೊಟ್ಟಿಗೆಯ ಬಿಲ್ ಪಾವತಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ತಾಲೂಕು ಪಂಚಾಯತ್ ಮುಂದೆ ದನಗಳನ್ನು ತಂದು ರೈತ ಅಪ್ಪ ಸಾಬ ಮಡಕೆ ಪ್ರತಿಭಟನೆ ಮಾಡಿದ್ದಾರೆ. ಕೊಟ್ಟಿಗೆ ಇದೆ, ಏನು ಬರ್ಲೆ ಕೊಟ್ರೇನು ಬರ್ಸಿರ ಕೊಟ್ಟಿಗೆ ಅಂದ್ರೆ. ಕೇರಳಂನಲ್ಲಿ ಮಕ್ಕಳಿಗೆ ಶಿಗೆಲ್ಲಾ ಸೋಂಕು ಪತ್ತೆಯಾಗಿದೆ. ಈಗಾಗಲೇ ಕೇರಳಂನಲ್ಲಿ 4 ವರ್ಷದ ಬಾಲಕಿ ಶಿಗೆಲ್ಲಾ ಸೋಂಕಿಗೆ ಬಲಿಯಾಗಿದ್ದಾಳೆ. ಈ ಸೋಂಕು ಕರುಳಿನ ಮೇಲೆ ಸೋಂಕು ಪರಿಣಾಮ ಬೀರುತ್ತೆ. ಅತಿಸಾರ, ಜ್ವರ, ಹೊಟ್ಟೆ ಸೆಳೆತ, ವಾಕರಿಕೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಮಲದಲ್ಲಿ ರಕ್ತ ಕಂಡುಬರುತ್ತಂತೆ. ಹೀಗಾಗಿ ವೈದ್ಯರು ಪೋಷಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಲುಷಿತ ಆಹಾರ ನಾವು ತಗೊಂಡಾಗ ಅದು ಶಿಗಲ್ಲ ಇನ್ಫೆಕ್ಷನ್ ಬರುತ್ತೆ. ಇದು ಬೇರೆ ಎಲ್ಲ ವಾಂತಿ ಭೇದಿ ಪ್ರಕರಣಗಳಲ್ಲಿ ವಾಂತಿ ಭೇದಿಗೆ ಭಾಳಷ್ಟು ಕಾರಣಗಳು. ಯೂಶಲಿ 5 ವರ್ಷದ ಒಳಗಿನ ಮಕ್ಕಳಿಗೆ ವೈರಲ್ ಡಯೇರಿಯಾಸ್ ಆರ್ ಕ್ವೈಟ್ ಕಾಮನ್. ಸೊ ವೈರಲ್ ಡಯೇರಿಯಾಸು ಇರುತ್ತೆ, ಅದು 4 to 5 days ಇರುತ್ತೆ, ನಂತರ ಅದು ಹೋಗುತ್ತೆ. ವೆರಿ ರಿಯರ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಈ ಶಿಗಲ್ಲನೂ ನಾವು ಏನು ಡಿಸೀಸಸ್, ವೈರಲ್ ಡಿಸೀಸಸ್ ಇರೋ ರಾಜ್ಯದಲ್ಲಿ ಮುಂಗಾರು ಆರಂಭವಾದರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಮಳೆಯಾಗಿಲ್ಲ. ಒಂದು ಕಡೆ ದಿನೇ ದಿನೇ ಕೆಆರ್ಎಸ್ ಡ್ಯಾಂನ ನೀರಿನ ಪ್ರಮಾಣ ಕುಸಿತವಾಗಿದೆ. ಕೆಆರ್ಎಸ್ ಜಲಾಶಯದ ಮಟ್ಟ 81 ಅಡಿಗೆ ಕುಸಿತ ಕಂಡಿದೆ. ಬತ್ತಿ ಹೋದ ಜಲಾಶಯದಲ್ಲಿ ಇದೀಗ ಮುಳುಗಿದ ದೇಗುಲದ ಜೊತೆ ಬಂಡೆಗಳ ದರ್ಶನವಾಗ್ತಾ ಇದೆ.
ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಇನ್ನೂ ನಿಂತಿಲ್ಲ. ಒಮಾನ್ ಕಡಲ ತೀರದಲ್ಲಿ MT ಮಾರ್ವಿಕ್ಸ್ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಹಡಗಿನಲ್ಲಿದ್ದ 3 ಭಾರತೀಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಸದ್ಯ ಒಮಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ಸಂಗ್ರಹಿಸ್ತಾ ಇದೆ.